ಎಲ್ಲ ನನ್ನ ಆತ್ಮೀಯ ವೀಕ್ಷಕರಿಗೆ ನಾನು ತುರ್ತು ಒಂದು ವಿಡಿಯೋವನ್ನು ಇವತ್ತು ಮೊಬೈಲ್ ಮುಖಾಂತರ ಕಳಿಸ್ಕೊಡ್ತಾ ಇದ್ದೀನಿ. ಇವತ್ತು ಒಂದು ಪವರ್ ಟಿವಿಯಲ್ಲಿ ಅಂದ್ರೆ ಸೆಕ್ಸ್ ಸ್ಕ್ಯಾಂಡಲ್ ಪ್ರೊಡಕ್ಷನ್ ಮಾಸ್ಟರ್ ಮತ್ತು ಸೆಕ್ಸ್ ಸ್ಕ್ಯಾಂಡಲ್ ಕಂಪನಿಯ ಮಾಲೀಕನಾದಂತಹ ಏನು ಪವರ್ ಟಿವಿ ಎಂಡಿ ರಾಕೇಶ್ ಶೆಟ್ಟಿ ಅವರು ಇವತ್ತು ಒಬ್ಬ ಸಂತ್ರಸ್ತ ಮಹಿಳೆ ಅಂತ ಕೂರಿಸಿಕೊಂಡಿದ್ದಾರೆ. ನನ್ನ ವಿರುದ್ಧವಾಗಿ ಒಂದು ವಿಡಿಯೋವನ್ನ ಇವತ್ತು ಬಿಡ್ತಾ ಇದ್ದಾರೆ. ರಾಜ್ಯದ ಜನತೆಗೆ ಇದು ಸತ್ಯ ತಿಳಿಬೇಕಿದು. ದೇವರಾಜೇಗೌಡರ ಹೋರಾಟವನ್ನ ಬಗ್ಗುಬಡಿಬೇಕು ಮತ್ತೆ ಈ ಹಗರಣದಿಂದ ಕೈ ತಪ್ಪಿಸಬೇಕು ಅಂತ ಹೇಳಿ ಒಂದು ಮಾಡಿರುವಂತ ಹುನ್ನಾರ ಇದು. ನಾನು ಸ್ಪಷ್ಟೀಕರಣವನ್ನು ಕೊಡ್ತೀನಿ. ನಾನಲ್ಲಿ ಏನು ಆ ವಿಡಿಯೋದಲ್ಲಿ ಕುಳಿತಿದ್ದಾರೆ ಮಹಿಳೆ ಅವರು, ಇದರ ಗ್ಯಾಂಗ್ಗೆ ನನ್ನ ಹನಿ ಟ್ರಾಪ್ ಮಾಡಕ್ ಬಂದಂತ ಗ್ಯಾಂಗು. ಈ ಗ್ಯಾಂಗ್ನ ಒಂದು ಮಹಾನ್ ನಾಯಕರು ಯಾರು ಅಂತ ಅಂದ್ರೆ ಇದ್ರ ಹಿಂದೆ ಬ್ಯಾಕ್ಗ್ರೌಂಡ್ ತುಂಬಾ ನಾಳೆ ನಾನು ಖುದ್ದಾಗಿ ಎಲ್ಲಾ ರಾಜ್ಯದ ಎಲ್ಲಾ ಮಾಧ್ಯಮದ ನಾನು ತುರ್ತು ಪತ್ರಿಕಾಗೋಷ್ಠಿಯನ್ನು ಕರೀತಾ ಇದ್ದೀನಿ. ನಾನಲ್ಲಿ ಆಕೆ ಮಾರ್ಚ್ 29ನೇ ತಾರೀಕು ಅಂದ್ರೆ ಅದರ ಹಿಂದೆ ನನ್ನ ಹನಿ ಟ್ರಾಪ್ ಮಾಡಬೇಕು ಅಂತ ಹೇಳಿ ಒಂದು ಟೀಮ್ ರೆಡಿ ಮಾಡ್ತಾರೆ. ಅಲ್ಲಿ ಕಾರಣ ಏನು ಅಂತಂದ್ರೆ ಇದರಿಂದ ಯಾರು ಕೈವಾಡ ಇದೆ ಅಂತ ಹೇಳ್ತಾ ನಾನು ಹೇಳ್ತೀನಿ ನಿಮಗೆ. ಅಲ್ಲಿ ಅವರು ಮತ್ತೆ ನನ್ನ ಗಂಡ ಧರ್ಮೇಂದ್ರ ಅಂತ ಹೇಳ್ತಾರೆ ಆಕೆ ಅವರಲ್ಲಿ. ಆಕೆ ಬಂದು ಶೆಟ್ಟಿ ಹೆಣ್ಮಗಳು ಅವರಲ್ಲಿ. ಆಕೆ ಗಂಡ ಮೋಹನ್ ಕುಮಾರ್ ಅಂತೇಳಿ ಟೈಲರ್ ಅವನು. ಮತ್ತೆ ಧರ್ಮೇಂದ್ರ ಅಂತಂದೇಳಿ ಒಬ್ಬ ದಲಿತ ಸಮುದಾಯದ ಹುಡುಗ ಅವನು. ಇವಳು ಆತನೇ ಗಂಡನಂತ ಹೇಳ್ಕೊಂಡು ನನ್ನ ಮೇಲೆ ಒಂದು ಹನಿ ಟ್ರಾಪ್ ಪ್ರಯತ್ನ ಪಡ್ತಾಳೆ. ಅಲ್ಲಿ ಜೊತೆ 2 ಹೆಣ್ಣುಮಕ್ಕಳನ್ನ ಕರ್ಕೊಂಡ್ಬಂದು ಯಾಕೆ ನಮ್ಮ ಹೋರಾಟವನ್ನು ನೋಡಿ ನಾನು ಬಗ್ಗು ಬಡಿಬೇಕು ಅಂತ ಹೇಳಿ ವಿಡಿಯೋ ಕಾಲ್ ಮಾಡ್ತಾಳೆ. ಇದುವರೆಗೂ ಕೂಡ ಆಕೆ ನನ್ನ ನೇರವಾಗಿ ಸಂಪರ್ಕ ಇಲ್ಲ. ವಿಡಿಯೋ ಕಾಲ್ ಮಾಡಿ 2 ಹೆಣ್ಣುಮಕ್ಕಳನ್ನ ಬಂದು ಬೆತ್ತಲೆ ಮಾಡಿ ನನಗೆ ವಿಡಿಯೋ ಕಾಲ್ ಮಾಡ್ತಾಳೆ. ಅಲ್ಲಿ ವಿಡಿಯೋ ಕಾಲ್ ಮಾಡಿ ಅಲ್ಲಿ ನನ್ನನ್ನು ಹನಿ ಟ್ರಾಪ್ ಮಾಡೋಕಂತ ಮಾತಾಡಿ ಅಲ್ಲಿ ಹನಿ ಟ್ರಾಪ್ ಮಾಡಕ್ ಪ್ರಯತ್ನ ಪಟ್ಟಾಗ ಅಲ್ಲಿ ನಾನು ಆಕೆಯ ವಿರುದ್ಧವಾಗಿ 29ನೇ ತಾರೀಕು ಮಾರ್ಚ್ 29 ತಾರೀಕು ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ ನಾನು ಎಫ್ಐಆರ್ ದಾಖಲು ಮಾಡ್ತೀನಿ ಹನಿ ಟ್ರಾಪ್ ಕೇಸನ್ನು. ಹನಿ ಟ್ರಾಪ್ ಮಾಡಿ ಅವಳು ನನಗೆ 5 ಕೋಟಿ ರೂಪಾಯಿ ದುಡ್ಡನ್ನ ಡಿಮ್ಯಾಂಡ್ ಮಾಡ್ತಾಳೆ. ಅವಳು ಡಿಮ್ಯಾಂಡ್ ಮಾಡಿದಾಗ ನಾನು ಎಫ್ಐಆರ್ ರಿಜಿಸ್ಟರ್ ಮಾಡ್ತೀನಿ. ಅಲ್ಲಿ ಎಫ್ಐಆರ್ ರಿಜಿಸ್ಟರ್ ಮಾಡಿದಾಗ 1ನೇ ತಾರೀಕು ಇಲ್ಲಿಂದ ಪೊಲೀಸ್ನವರ ತಂಡ ಹೋಗಿ ಅವ್ರನ್ನ ಬಂಧಿಸ್ಕೊ ಬರ್ಬೇಕಂತ ಹೋಗ್ತಾರೆ. ಇಲ್ಲಿ ದಾಖಲೆಗಳು ನೋಡ್ಕೊಂಡಲ್ಲಿ ಬಂಧಿಸಿ ಕರ್ಕೊಂಡ್ ಬರ್ಬೇಕಾರಲ್ಲಿ ಅವಳ ಗಂಡ ಅಂತ ಹೇಳ್ಕೊಂಡಿದ್ದಾನ ಧರ್ಮೇಂದ್ರ ನನಗೆ ಹಾರ್ಟ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಮತ್ತೆ ಆತನ್ನ ರಾತ್ರಿಯಲ್ಲಿ ಬಿಟ್ಟು ಬರ್ತಾರೆ. ಅಲ್ಲಿ ಅವರು 31ನೇ ತಾರೀಕು ನನ್ನ ವಿರುದ್ಧವಾಗಿ ಫಸ್ಟ್ ಒಂದು ಅಟ್ರಾಸಿಟಿ ಕೇಸನ್ನ ಬುಕ್ ಮಾಡ್ತಾರೆ. ಅಲ್ಲಿ ಅಟ್ರಾಸಿಟಿ ಕೇಸನ್ನು ಬುಕ್ ಮಾಡಿ ಅಲ್ಲಿ ನನ್ನ ಜಾತಿ ನಿಂದನೆ ಮಾಡಿದ್ದು ಅಂತಂದ್ರೆ ಫಸ್ಟ್ ಕೇಸನ್ನು ಹಾಕ್ತಾರೆ. ಅಲ್ಲಿ ಕಾರಣ ಏನಂತಂದ್ರೆ ನಾನು ಆ ದಿನ ಅವಳನ್ನ ಅರೆಸ್ಟ್ ಮಾಡೋ ದಿವಸ ನಾನು ಜೊತೆ ಹೋಗಿದ್ದೆ ಅಂತ ಅವ್ರ ಭ್ರಮೆ ಅದು. ಆದ್ರೆ ನಾನು ನನ್ನ ಕಚೇರಿಯಲ್ಲಿ ಇರ್ತೀನಿ. ನಾನಲ್ಲಿ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 7:48 ಕಚೇರಿ ಒಳಗಡೆ ಸಿಸಿ ಕ್ಯಾಮೆರಾ ರೆಕಾರ್ಡ್ ಆಗಿದೆ. ಅದನ್ನ ಈಗಾಗಲೇ ತನಿಖಾಧಿಕಾರಿ ಕೊಟ್ಟಿದ್ವಿ ನಾವಲ್ಲಿ. ಸೊ ಅಟ್ರಾಸಿಟಿ ಕೇಸ್ ಫೇಲ್ಯೂರ್ ಆಗುತ್ತೆ ವಿಷಯ ಗೊತ್ತಾದ ತಕ್ಷಣ ನನಗೆ ಲೈಂಗಿಕ ದೌರ್ಜನ್ಯ ಕೇಸ್ ಫೈಲ್ ಮಾಡ್ತಾಳೆ ಅವಳಲ್ಲಿ ಆಕೆ. ಆ ಲೈಂಗಿಕ ದೌರ್ಜನ್ಯ ಕೇಸ್ ಫೈಲ್ ಮಾಡಕ್ಕೆ ಯಾವ್ಯಾವ ರಾಜಕಾರಣಿಗಳು ಹಿಂದೆ ಇದ್ದಾರೆ ಅಂತೇಳಿ ನಾಳೆ ನಿಮಗೆ ಸುದೀರ್ಘ ಕೊಡ್ತೀನಿ. ಅಲ್ಲಿ ಆಕೆ ಏನು ದೂರ್ತಾ ಇದ್ದಾಳೆ. ಅಲ್ಲಿ ನನಗೂ ಅವಳಿಗೂ ಯಾವುದೇ ರಿಲೇಶನ್ಶಿಪ್ ಇಲ್ಲ. ನನ್ನ ಜೊತೆ ಫೋನ್ ನಲ್ಲಿ ಮಾತಾಡಿ ಡ್ರಾಪ್ ಮಾಡಕ್ ಪ್ರಯತ್ನ ಪಟ್ಟು ಫೇಲ್ಯೂರ್ ಆದವಳಲ್ಲಿ. ಅವಳು ಏನ್ ಹೇಳಿದಾಳೆ, ಅವಳು ಯಾವ ಸಮಯ ಹೇಳಿದಾಳಲ್ಲಿ ಆ ಸಮಯದಲ್ಲಿ ನಾನು ಹಾಸನ ಜಿಲ್ಲೆಯಲ್ಲೇ ಇಲ್ಲ. ಅವಳ ಮುಖವನ್ನು ನೋಡಿಲ್ಲ ನಾನಲ್ಲಿ. ನಾನು ಅವಾಗ ಆ ಟೈಮ್ ಎಲ್ಲಿದ್ದೆ ಅಂತೇಳಿ ನಾಳೆ ನಿಮ್ಗೆ ಇತ್ತು ದಾಖಲೆ ಸಮೇತ ಕೊಟ್ಟಿದ್ದೀನಿ. ಸೊ ಇದೆಲ್ಲ ಇಷ್ಟು ದಿವಸಗಳ ಕಾಲ ರಾಕೇಶ್ ಶೆಟ್ಟಿ ಅವರು ನನಗೆ ಬಹಳ ದೊಡ್ಡ ಮಟ್ಟದಲ್ಲಿ ಬನ್ನಿ ಗೌಡ್ರೆ ಮಾತಾಡೋಣ ನಾವು ನೀವು ಒಟ್ಟಿಗೆ ಸೇರಿದ್ರೆ ಕುಮಾರಸ್ವಾಮಿಯನ್ನು ಬಗ್ಗು ಬಡಿಬಹುದು ಅಂತೇಳಿ ನನ್ನ ಮಾತಾಡಿದಂತ ಕೆಲವು ತಿಳ್ಸ್ಕೊಂಡಿದ್ದಾರೆ. ಅಲ್ಲಿ ಮತ್ತೆ ಈ ಗ್ಯಾಂಗ್ ಮಾಸ್ಟರ್ ಗ್ಯಾಂಗ್ ಹಿಂದೆ ಡಿ.ಕೆ. ಶಿವಕುಮಾರ್ ಪಾತ್ರ ಏನು, ಅದರಲ್ಲಿ ಇವನು ಏನ್ ಹೇಳ್ತಾನೆ ಯಾರೇಳಿ ನಿನ್ನೆ ಬಂದಂತ ಎಲ್ಲಾ ಶಿವರಾಮೇಗೌಡರು ರಾಕೇಶ್ ಶೆಟ್ಟಿ ದುಡ್ಡು ಕೊಟ್ಟರೆ ಏನ್ ಮಾಡ್ತಾನೆ ಅಂತೇಳಿ ಎಲ್ಲಾ ವಿಚಾರ ಹೇಳಿದಂತ ನಮ್ಮ ರೆಕಾರ್ಡ್ ಇದೆ. ಅಲ್ಲಿ ನಾಳೆ ಆಕೆಯ ಮೇಲೆ ಆಗಿರುವಂತ ಹನಿ ಟ್ರಾಪ್ ಕೇಸು ಅದನ್ನು ಎಫ್ಐಆರ್ ಕಾಪಿ ತಗೊಂಡು ಡಾಕ್ಯುಮೆಂಟ್ ತಗೋಬೇಕು ನಾನಲ್ಲಿ. ಈಗ ಆಕೆಯನ್ನು ಯಾರು ಕರ್ಕೊಂಡು ಬಂದ್ರು, ಯಾರು ಸಂಪರ್ಕ ಮಾಡಿದ್ರು, ಆಕೆಯಲ್ಲಿ ಏನೇನು ಹೇಳುತ್ತಾ ಇದ್ರಲ್ಲಿ. ಆಮೇಲೆ ನನಗೆ ವಿಡಿಯೋ ಮಾಡ್ಕೊಂಡ್ರೆ ನನ್ನ ವಿಡಿಯೋ ಎಷ್ಟು ಮಿಕ್ಸ್ ಮಾಡಿದ್ದಾರೆ ಅವರಲ್ಲಿ. ಅದು ನನ್ನ ಆಡಿಯೋನ ಯಾವ್ದು ಕಟ್ ಮಾಡಿ ಮಿಕ್ಸ್ ಮಾಡಿದ್ರೆ ಅದೆಲ್ಲ ಈ ರಾಜ್ಯದ ಜನತೆ ಗೊತ್ತಾಗಬೇಕು. ಈ ವಿಡಿಯೋದಿಂದ ಇವ್ರು ಏನು ಈ ಒಂದು ದೊಡ್ಡ ಪೆನ್ ಡ್ರೈವ್ ಸ್ಕ್ಯಾಮ್ ನಡೀತಾ ಇದೆಯಲ್ಲ ಅದಕ್ಕೆ ಅದರ ಅಸಲಿ ಸತ್ಯ ಗೊತ್ತಾಗಬೇಕಂತಂದ್ರೆ ನನ್ನ ಬಗ್ಗೆ ಮಾಡಿದಂತ ಆರೋಪ ಸಂಪೂರ್ಣ ಬಹಿರಂಗ ಗೊತ್ತಾದಾಗ ಈ ಗೊತ್ತಾಗ್ತಿದ್ರಲ್ಲಿ ಪ್ರಜ್ವಲ್ ರೇವಣ್ಣ ವಿಡಿಯೋ ಕೂಡ ಯಾವ ರೀತಿ ಮಿಕ್ಸಿಂಗ್ ಆಗಿದೆ ಅಂತಂದೇಳಿ. ಹಾಗಾಗಿ ನಾಳೆ ಬೆಳಿಗ್ಗೆ ನಾನು ಎಲ್ಲಾ ರಾಜ್ಯದ ಮಾಧ್ಯಮದ ಮುಂದೆ ನಾನು ಬರ್ತಾ ಇದ್ದೀನಿ. ನನ್ನಲ್ಲಿ ಇವು ಸಮಯ ಆಗಿರೋದ್ರಿಂದ ನಾನು ಈ ಕರೆ ಹಾಕಲಿ ನಾಳೆ ಬೆಳಿಗ್ಗೆ ಎಲ್ಲರ ಮಾಧ್ಯಮದ ಮುಂದೆ ಬಿಟ್ಟು ದಾಖಲೆ ಸಮೇತ ಬರ್ತೀನಿ. ನಮಸ್ಕಾರ, ಧನ್ಯವಾದ.